ಎಷ್ಟೊತ್ತಾತು ಇನ್ನೂ ಆದರೂ ಬಂದಿಲ್ಲಲ್ಲ ಈಕಿ. ಎಷ್ಟು ಹೇಳಿದ್ರು ಅಷ್ಟೇ ನೋಡು. ಬೇಗ ಬಾ ಅಂತಂದು ಹೇಳಿದೀನಿ. ಈ ಹೆಣ್ಮಕ್ಳು ಯಾವ್ದ್ರಾಗ ನಂಬರ್ ಒನ್ ಅದರೋ ಇಲ್ಲ ಗೊತ್ತಿಲ್ಲ, ಆದರೆ ಈ ಹುಡುಗರನ್ನ ಕಾಯಿಸೋ ವಿಚಾರದಲ್ಲಿ ಮಾತ್ರ ನಂಬರ್ ಒನ್ನೇ ಇವರು. ಇಷ್ಟೊತ್ತಾತು ಬೆಳಗ್ಗೆನೆ ಬೇಗನೆ ಹೊಂಟ್ಬಿಡು, ಬೇರೆ ಕಡೆ ಹೋಗ್ಬೇಕು ಅಂತಂದು ಹೇಳಿದೀನಿ, ಇನ್ನೂ ಆದ್ರೂ ಬಂದಿಲ್ಲ. ಛೇ, ಟೈಮ್ ಬೇರೆ ಆಗ್ತೈತಿ, ಇನ್ನೂ ಎಷ್ಟೊತ್ತು ಕಾಯನಪ್ಪ. ಅಪ್ಪ ದೇವ್ರೇ, ಒಳ್ಳೇದು ಮಾಡಪ್ಪ. ಇವತ್ತು ನಾನು ಏನೇನು ಅನ್ಕೊಂಡಾನೆ ಎಲ್ಲ ಆಗಂಗೆ ಮಾಡಪ್ಪ. ಯಾವುದಕ್ಕೂ ಅಡ್ಡಿ ಆತಂಕ ಆಗಲಿಲ್ದಂಗೆ ನೀನೇ ನೋಡ್ಕೋಬೇಕು. ಒಳ್ಳೇದು ಮಾಡಪ್ಪ ನಮ್ಮಪ್ಪ ನನ್ನ ತಂದೆ. ಏನು ಮಾಡಲಿ, ಆಕಿ ಬರೋವರೆಗೂ ಟೈಮ್ ಬೇರೆ ಆಗ್ತೈತಿ, ಇನ್ನು ಹೋಗಿ ಬರೋಷ್ಟರೊಳಗೆ ಎಷ್ಟು ತಗೋತೋ ಏನೋ. ಸುನಿಲ್, ಹೇಮಾ, ಬಂದ್ಯಾ? ಎಷ್ಟು ತನಕ ಕಾಯೋದು? ಯಾಕೆ ಲೇಟು? ನಾನು ಹೇಳಿರಲಿಲ್ಲ ನಿನಗೆ ಬೆಳಗ್ಗೆನೇ ಬೇಗನೆ ಹೊಂಟ್ಬಿಡು, ಬೇರೆ ಒಂದು ಜಾಗಕ್ಕೆ ಹೋಗ್ಬೇಕು ಅಂತಂದು. ಅಲ್ಲಿಗೆ ಗೊತ್ತಾಗಲ್ಲೇನು ಹೋಗೋಕ್ಕೆ? ಅಯ್ಯೋ ಕ್ಷಮಿಸ್ಬಿಡ್ರಿ, ಮನೆಗೆ ಅವುಗೆ ಒಂಚೂರು ಹೇಳೋದಕ್ಕೂ ಅದಕ್ಕೂ ಅಪ್ಪ ಬೇರೆ ಇತ್ತ ಮನೆಗೆ. ಮತ್ತು ಹಿಂಗೆ ಹೋಗಿ ಬರ್ತಾನೆ ಅಂದರೆ ಮತ್ತೆ ಸುಮ್ಮನೆ ಏನಾರು ಅಂತತಿ ಅಂದು ಅಪ್ಪ ಹೋದ್ಮೇಲೆ ಹೋಗೋಣ ಅಂತಂದು ಹೇಳಿ ಕಾಯ್ತಾ ಇದ್ದೆ. ಅಪ್ಪ ಹೋಗಿದ್ದೆ ತಡ ಹಂಗೆ ಬಂದ್ಬಿಟ್ಟೆ ನಾನು ಅವುಗೆ ಹೇಳಿ. ಹೌದಾ? ಸರಿ, ನಿಮ್ಮವ್ವರಿಗೆ ಹೇಳಿ ಬಂದಿದೆಯಲ್ಲ ಬರೋದು ಸಂಜೆ ತನಕ ಆಗತ್ತಿ ಅಂತಂದು. ಮತ್ತೆ ಗಾಡ ಹೋಗೋಕ್ಕಂತೂ ಆಗೋದಿಲ್ಲ. ಹ್ಞೂ ರೀ, ಹೇಳಿ ಬಂದಿದ್ದೀನಿ. ನಮ್ಮಪ್ಪ ಏನು ಬರೋದಿಲ್ಲ, ಈಗಲೇ ರಾತ್ರಿ ಕತೆ ಬರೋದು ನಮ್ಮಪ್ಪ. ಅವಾಗ ಹೇಳಿ ಬಂದಿದ್ದೀನಿ. ಏನೋ ಮಾತಾಡಬೇಕು ಅಂತ ಹೇಳಿದ್ರಿ, ಏನು ಹೇಳ್ರಿ? ಅದು ಇಲ್ಲಿ ಹೇಳೋ ಅಂಥದ್ದಲ್ಲ. ನಿನಗೆ ಒಂದು ಜಾಗ ಕರ್ಕೊಂಡು ಹೋಗೋದಾನ ಇವತ್ತು. ನಿನಗೆ ಖುಷಿ ಆಗತ್ತೆ ಆ ಜಾಗ ನೋಡಿದ್ರೆ. ಅಲ್ಲೇ ಹೋಗೋಣ, ಅಲ್ಲಿ ಹೋದ್ಮೇಲೆ ಅಲ್ಲೇ ಮಾತಾಡೋಣಂತೆ. ಮತ್ತೆ ಹೋಗೋಣ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಾನು ಬರಲ್ಲಪ್ಪ. ನಾನೇನೋ ಇಲ್ಲೇ ದೇವಸ್ಥಾನದ ಹತ್ರಕ್ಕೆ ಅಂತ ಅಂದಿದ್ದಕ್ಕೆ ಬಂದೆ. ಮತ್ತೆ ನಮ್ಮ ಅವ್ವಗೆ ಗೊತ್ತಾಯ್ತು ಅಂದರೆ ಸುಮ್ಮನೆ ತೊಂದರೆ ಕತಿ. ದೂರ ಎಲ್ಲೂ ಹೋಗಲ್ಲ, ಇಲ್ಲೇ ಒಂದು 20 ಕಿಲೋಮೀಟ್ರ್ ಆಗತ್ತೆ ಅಷ್ಟೇ. ಹೋಗಿ ಅಲ್ಲೊಂದು ಇದೈತೆ, ಹೊಳೆ ಅದು ಐತೆ. ಆಮೇಲೆ ಚೆನ್ನಾಗೈತೆ ಜಾಗ. ನೀನು ಕರ್ಕೊಂಡು ಹೋಗ್ತೀನಿ ಬಾ, ನಾನು. ನೀನು ಯಾಕೆ ಚಿಂತೆ ಮಾಡ್ತೀಯ? ನಿನಗೆ ಖುಷಿ ಆಗತ್ತ ಆ ಜಾಗ ನೋಡಿದ್ರೆ? ಚೆನ್ನಾಗೈತದು. ಹೌದಾ? ಸರಿ, ಹಂಗಾರೆ ಬರ್ತಾನೆ. ಗೊತ್ತಾಗಲ್ಲ ತಾನೇ ಮತ್ತೆ? ಇಲ್ಲ ಇಲ್ಲ, ಗಾಡನೆ ಹೋಗಿ ಗಾಡನೆ ಬರೋಣಂತೆ, ಬಾ, ಏನಾಗಲ್ಲ. ಸರಿ ರೀ, ಆತಂಗಾರೆ ಬರ್ರಿ ಹೋಗೋಣ ಮತ್ತೆ. ಮಗ, ಅಲ್ಲಿ ನೋಡ್ಲಾ ನಿಮ್ಮ ಹುಡುಗಿ ಎಲ್ಲ ಒಂಟದಳೆ ಅನಿಸ್ತತ್ಲಾ? ಹೌದ್ ಕಣ್ಲಾ, ಎಲ್ಲ ಹೊಂಟದಳೆ ಅನಿಸ್ತತಿ. ತಡಿ ನೋಡೋಣ, ಮಾತಾಡ್ಸ್ಕೊಂಬರ್ತೀನಿ. ಬೇಡ ಸುಮ್ಕಿರ್ಲಾ. ಮತ್ತೆ ರೋಡ್ನಾಗ ಬೇರೆ ಅದಾವಿ, ಜನ ಬೇರೆ ಓಡಾಡ್ತದಾರೆ, ಮತ್ತೇನಾರ ಹೆಚ್ಚು ಕಡಿಮೆ ಆದಿತ್ತು. ಏನಾಗಲ್ಲ, ಸುಮ್ಮನಿರ್ಲಾ, ಹೋಗ್ಬರ್ತೀನಿ. ಇದು ನೀರು ಕೊಟ್ಟಂಗೆ ಮಾಡಿ ಮಾತಾಡ್ಸ್ಕೊಂಬರ್ತೀನಿ ತಡಿ. ಹಲೋ ಜಾನಕಿ ಅವರೇ, ಏನ್ರಿ? ಎಲ್ಲಿಗೋ ಹೊರಟಿದ್ದೀರಾ ಅಂತ ಅನ್ಸುತ್ತೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿಮ್ಗೆ ಯಾಕದಲ್ಲ? ನಾ ಎಲ್ಲಾರ ಹೋಗ್ಲಿ ಎಲ್ಲಾರ ಬರ್ಲಿ ಅಂತ ತಗೊಂಡ್ ನೀವೇನ್ ಮಾಡ್ತೀರಾ? ಹಂಗಲ್ಲ ರೀ, ಮತ್ತೆ ಪರಿಚಯದವರು, ಮತ್ತೆ ಹಂಗೆ ಮಾತಾಡ್ದೆ ಅಷ್ಟೇಯಾ? ನೀರು ಕುಡಿತೀರಾ? ತಗೊಳ್ರಿ, ನೀರಾರು ಕುಡೀರಿ. ಬಿಸಿಲು ಅಂದ್ರೆ ಬಿಸಿಲೈತಿ. ನಾನು ನಿಮಗೆ ನೀರು ಕೇಳಿದ್ನಾ? ನನ್ನ ಹತ್ರನೂ ಐತೆ ದುಡ್ಡು, ತಗೊಂಡ್ ಕುಡಿಯೋವಷ್ಟು ಇದನ್ನು ಐತೆ ನನಗೆ. ನಿಮ್ಮ ನೀವು ಕೂಡ ನೀರೇನು ಅವಶ್ಯಕತೆ ಇಲ್ಲ ನನಗೆ. ನೋಡ್ರಿ, ಸುಮ್ನೆ ಹಿಂಗೆ ಸಣ್ಣ ಪುಟ್ಟದಕ್ಕೂ ನೆಪ ಉಟ್ಕೊಂಡು ನಾನು ಮಾತಾಡ್ಸಕ್ ಬರೋದು, ನಾನು ಫಾಲೋ ಮಾಡೋದು ಇಂಥವೆಲ್ಲ ಮಾಡಿದ್ರೆ ಸರಿ ಇರಲ್ಲ ನೋಡ್ರಿ. ನಿಮ್ಮಷ್ಟಕ್ಕೆ ನೀವು ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂತ ಅಂದ್ರೆ ನೋಡ್ರಿ. ಆಯ್ತು ಆಯ್ತು, ನಿಧಾನಕ್ಕೆ ಮಾತಾಡ್ರಿ. ಅದ್ಯಾಕೆ ಕಿರ್ಚಕತ್ತೀರಂಗೆ? ಎಲ್ಲರೂ ನಮ್ಮನೆ ನೋಡಕತ್ತಾರೆ. ಮತ್ತೆ ಬಾಯಿ ಮುಚ್ಕೊಂಡು ಹೋಗ್ರಿ. ನಿಮ್ದೇನೈತಿ ಇಲ್ಲಿ ಕೆಲಸ? ಹೋಗೋಣ, ಬರ್ತಾರೆ ಇಲ್ಲಿ ನೆಪ ಮಾಡ್ಕೊಂಡು ಕೆಲಸ ಅದು ಬೇಕಾ ಇದು ಬೇಕಾ ಅಂತಂದು. ಹೋಗೋಣ ಸುಮ್ಮನೆ. ಸಾಕಾ ಬೇಕಾ? ಆಯ್ತಾ ಮುಖಕ್ಕೆ ಮಂಗಳಾರತಿ? ನಾನು ಹೇಳ್ತಿದ್ದಾನೆ ಬೇಡಪ್ಪ ಹೋಗೋದು, ರೋಡ್ನಾಗ ಸುಮ್ಮನೆ ಜನ ಮಂದಿ ನೋಡ್ತಾರೆ, ಎದಕ್ಕೆ ಹೋಗಿ ಅನ್ಸ್ಕೊಂಬರ್ತೀಯ ಅಂತಂದು. ಈಗ ಚೆನ್ನಾಗತ್ತನಾಗ ನಿನಗೆ. ಸುಮ್ಮನಿರ್ಲಾ, ಹೋಗ್ಲಿ. ಅಕ್ಕೆಂದಲ್ದೆ ಮತ್ತೆ ನೀನು ಅಂತೀಯಲ್ಲ. ಜಾನ್ಕಿ, ನೀನ್ ಸ್ವಲ್ಪ ಇವನಿಂದ ಹುಷಾರಾಗಿರೆ. ಯಾವುದಕ್ಕೂ ಯಾಕೋ ಮನುಷ್ಯ ಸರಿ ಇಲ್ಲ ಅಂತ ಅನಿಸ್ತತಿ. ಮೇಲೆ ಮೇಲೆ ಬಿದ್ದು ಮಾತಾಡ್ಸಕ್ ಬರ್ತಾನೆ. ಯಾವುದಕ್ಕೂ ನೀನೊಂಚೂರು ಜಾಗ್ರತೆ ಆಗಿರವ. ಹೂನೆ, ನೋಡ್ತಾ ನಾನು ನೋಡೋ ತನಕ ನೋಡೆ, ಆಮೇಲೆ ಏನು ಮಾಡ್ಬೇಕು ಅದನ್ನೇ ಮಾಡೋದು. ನಮ್ಮ ಅಪ್ಪಗೆ ಹೇಳ್ತಾನೆ, ಆಮೇಲೆ ಪೊಲೀಸ್ ಕಂಪ್ಲೇಂಟು ಕೊಡ್ತಾನೆ. ಸುಮ್ಮನೆ ಎಷ್ಟು ಅಂತ ಸಹಿಸ್ಕೊಂತೀಯೇ? ಹಿಂದಿಂದೆ ಬಂದು ಸುಮ್ಮನೆ ಈ ಥರ ತೊಂದರೆ ಕೊಟ್ರೆ ನೋಡಿದಾರಾದ್ರೆ ಏನು ತಿಳ್ಕೊಬೇಕು? ಹೂನೆ, ಅದು ನಿಜನೇಯಾ? ನೋಡು, ಹಿಂಗೆ ಇನ್ನೊಮ್ಮೆ ಮಾಡ್ದ ಅಂತ ಅಂದ್ರೆ ಮುಂದಿಂದು ಕ್ರಮ ಏನು ಮಾಡ್ಬೇಕು ಅದನ್ನ ಮಾಡ್ರಿ, ಬಿಟ್ಕೊಳಕ್ ಹೋಗ್ಬೇಡ. ಹೋಗ್ಲಿ ಬಿಡು. ಸರಿ, ಈಗ ನೆಕ್ಸ್ಟ್ ಟೈಮ್ ನಮ್ಮೂರಿಗೆ ಬಾ ನೀನು, ಆಯ್ತಾ? ರಜೆ ಮುಗಿಯೋದ್ರೊಳಗೆ ಮತ್ತೆ ನಾನು ಬೇರೆ ಕಡೆ ಹೋದೆ ಅಂತಂದ್ರೆ ಮತ್ತೆ ಭೇಟಿ ಮಾಡಕ್ ಆಗಲ್ಲ. ಇನ್ನೊಂದ್ಸರಿ ಮತ್ತೆ ಮೀಟ್ ಮಾಡೋಣಂತೆ. ಹ್ಞೂ ಕಣೆ, ಬರ್ತೀನಿ ತಗ. ಮಗ, ಅಲ್ಲಿ ನೋಡ್ಲಾ, ಜಾನಕಿ ಅವರು ಅವ್ರ ಫ್ರೆಂಡು ನಿಂತಿದ್ದಾರೆ. ಊರಿಗೆ ಏನಾರು ಹೊಂಟಿದಾರೇನ್ಲ? ಹೌದಲ್ಲ, ಬಾ ಇಲ್ಲಿ ನೋಡೋಣ. ಹಾಯ್. ಓ, ನೀವಾ? ಹ್ಞೂ, ನಾನೇ. ನೀವ್ಯಾರು ಅನ್ಕೊಂಡ್ರಿ? ಅದು ಅದೇ ಅಲ್ಲಿ ನಿಂತಿದಾರಲ್ಲ ಅವರು ಅನ್ಕೊಂಡೆ. ಅವಾಗಿಂದನೂ ತುಂಬಾ ಟಾರ್ಚರ್ ಮಾಡ್ತಾ ಇದ್ರು.
ಯಾರದು? ಪವನನಾ? ಇವನ್ ಯಾಕೆ ಇವಳಿಗೆ ಹಿಂಸೆ ಮಾಡಕತ್ತಾನೆ? ಏನ್ಲ ಮಗ ಇದು? ಯಾಕೆ ಏನ್ ಮಾಡ್ದ ಅವನು? ರೀ ರಮೇಶ್ ಅವರೇ, ಅವನು ಯಾಕೋ ಜಾನಕಿ ಹಿಂದಿಂದನೇ ಓಡಾಡ್ತಾನೆ ಕಣ್ರಿ. ಮೊನ್ನೆ ಅವತ್ತು ಹಂಗೆ ಅಲ್ಲಿ ಇದ್ರ ಹತ್ರಕ್ಕೂ ಸಿಕ್ಕಿದ್ದ. ಅವಾಗ್ಲೂ ಕೈಯೆಲ್ಲ ಹಿಡ್ಕೊಂಡು ಎಳೆದಾಡ್ತಾ ಇದ್ದ. ನಾನು ನಿನ್ನನ್ನ ಇಷ್ಟಪಡ್ತಾ ಇದ್ದೀನಿ, ನಿನ್ನನ್ನ ಲವ್ ಮಾಡ್ತಾ ಇದ್ದೀನಿ, ನಿನ್ನನ್ನೇ ಮದುವೆ ಆಗೋದು, ನಿನ್ನ ಬಿಟ್ರೆ ಯಾರನ್ನೂ ಮದುವೆ ಆಗಲ್ಲ ಅಂತಾನೂ ಇದು ಮಾಡ್ತಾ ಇದ್ದ, ಟಾರ್ಚರ್ ಮಾಡ್ತಾ ಇದ್ದ ಅವಳಿಗೆ. ಇವಾಗ ನೋಡಿದ್ರೆ ಇಲ್ಲೂ ಹಂಗೆ ಮಾಡ್ತಾ ಇದ್ದಾನೆ. ಹೌದಾ ಜಾನಕಿ ಅವರೇ, ನಿಮಗೇನಾದ್ರೂ ಇಷ್ಟ ಇದೆಯಾ ಅವನು ಅಂದ್ರೆ? ತೂ 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 ಎಂತ ಮಾತಾಡ್ತೀರಿ? ನನ್ಗೆ ಅವ್ನ ಮಕ್ಕ ಕಂಡ್ರೆ ಇಷ್ಟ ಆಗ್ತಾ ಇಲ್ಲ ನಂಗೆ. ಎಷ್ಟು ಉಗ್ದಿದ್ದೀನಿ ಅಂತ ಅಂದ್ರೆ ನನಗೇನೆ ಗೊತ್ತದು. ಆದ್ರೂ ಬುದ್ಧಿ ಬರ್ತಾ ಇಲ್ಲ ಅವನಿಗೆ. ಹೌದಾ? ಸರಿ ಸರಿ ಬಿಡಿ, ನಾನು ನೋಡ್ಕೊಂತೀನಿ, ಅವನಿಗೆ ಮಾತಾಡ್ತೀನಿ ನಾನು ಅವನ ಹತ್ರ, ಆ ಥರ ಎಲ್ಲ ಮಾಡ್ಬೇಡ ಅಂತ. ಸರಿ, ನೀವೆಲ್ಲ ಹೊರಟಿದ್ದೀರಾ? ಇಲ್ಲ, ನನ್ನ ಫ್ರೆಂಡು ಊರಿಗೆ ಹೊರಟಿದ್ದಾಳೆ, ಅದಕ್ಕೆ ಬಸ್ ಹತ್ಸೋಣ ಅಂತಂದು ಬಂದೆ. ಹ್ಞೂನ್ರಿ, ಊರಿಗೆ ಹೊರಟಿದ್ದೀನಿ. ರಜಾ ಮುಗಿತಾ ಬಂತು, ಮತ್ತೆ ಅಲ್ಲಿ ಅಜ್ಜಿ ಅಮ್ಮ ಅಪ್ಪ ಎಲ್ಲ ಇದ್ದಾರೆ, ಮತ್ತೆ ಅವ್ರ ಜೊತೆಗೂ ಸ್ವಲ್ಪ ಟೈಮು ಕಳಿಬೇಕಲ್ಲ. ಹಂಗಾಗಿ ಮತ್ತೆ ನೆಕ್ಸ್ಟ್ ಬೇರೆ ಕಾಲೇಜಿಗೆಲ್ಲ ಸೇರ್ಕೋಬೇಕು, ಅದೆಲ್ಲ ನೋಡ್ಬೇಕಲ್ಲ. ಇಲ್ಲೂ ಬಂದು ಒಂದು ವಾರ ಆಗೋಯ್ತು. ಅದಕ್ಕೆ ಇವಳಿಗೆ ಬಾ ಅಂತ ಹೇಳ್ತಾ ಇದ್ದೀನಿ ನಮ್ಮೂರಿಗೆ. ನೀವು ಬನ್ನಿ ಒಂದು ಟೈಮ್ ನಮ್ಮೂರಿಗೆ. ತುಂಬ ಚೆನ್ನಾಗಿದೆ ಮಲೆನಾಡು, ನಮ್ಮೂರು ತುಂಬ ಚೆನ್ನಾಗಿದೆ, ಪರಿಸರ ಎಲ್ಲ. ಹೌದಾ? ಹ್ಞೂನ್ರಿ, ಬರ್ತೀವಿ ತಗೊಳ್ಳಿ, ಒಂದು ಟೈಮು ವಿಸಿಟ್ ಮಾಡ್ತೀವಿ. ಮಗ ನಂಬರರು ಇಸ್ಕೊಳ್ಳು. ಸ್ನೇಹ ಅವರೇ, ಮತ್ತೆ ಅಲ್ಲಿ ಬಂದಾಗ ಹೆಂಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡೋದು ನಾವು? ನಿಮ್ಮದು ಫೋನ್ ನಂಬರ್ ಏನಾದರೂ ಕೊಟ್ಟಿದ್ರೆ ಚೆನ್ನಾಗಾಗ್ತಿತ್ತಪ್ಪ. ಓ ಹೌದಲ್ಲ, ಸರಿ. ಜಾನಕಿ ಹತ್ರ ಇದೆ, ಅವಳ ಹತ್ರ ಇಸ್ಕೊಳ್ಳಿ ನೀವು. ಅವಳ ಹತ್ರ ಇಸ್ಕೊಂಡು ಬಂದಾಗ ಕಾಂಟ್ಯಾಕ್ಟ್ ಮಾಡಿ. ಆಯ್ತು ರೀ. ಸರಿ, ಹಾಗಾದ್ರೆ ನಾವು ಬರ್ತೇವೆ. ಹೋಗಿ ಬರ್ರಿ ಹುಷಾರಾಗಿ. ಆಯ್ತು ರೀ, ಬಾಯ್. ಆಯ್ತು ರೀ, ಬಾಯ್. ನಡಿಲಾ? ಅಯ್ಯೋ, ನಿಮ್ಮ ಫೋನ್ ನಂಬರ್ ಸಿಗ್ತಾಯ್ತಲ್ಲ, ನಡಿ ಮತ್ತಿನ್ನೇನು. ಮಗ ಹೋಗ್ಬೇಕನ್ಲ? ಏಯ್ ನಡಿಲಾ, ಗೊತ್ತಾಯ್ತು, ನಡಿಲಾ ನನಗೆ. ನೋಡೋ, ಅವ್ರ ಜೊತೆಗಾದ್ರೂ ಎಷ್ಟು ಚೆನ್ನಾಗಿ ನಕ್ಕಂತ ಮಾತಾಡ್ತಾ ಇದ್ರು. ನಿನ್ನ ಕಂಡ್ರನೇ ಆಗ್ತಾ ಇಲ್ಲಲ್ಲ ಅವ್ರಿಗೆ. ಹ್ಞೂಕೊಂಡ್ಲ, ನೋಡ್ತಾ ನಾನು ಇನ್ನೂ ಏನೇನು ನಡೆಸ್ತಾ ಇದಾರೆ ಅಂತಂದು. ಈ ಕಾರ್ ತುಂಬಾನೇ ಚೆನ್ನಾಗಿದೆ ಕಣ್ರಿ, ನಂಗಂತೂ ಬಹಳ ಇಷ್ಟ ಆಯ್ತು. ಕುತ್ಕೊಳ್ಳೋದು ಎಷ್ಟೊತ್ತು ಕುತ್ಕೊಂಡ್ರು ಏನು ಪೇನ್ ಅನ್ಸಲ್ಲ, ಏನಿಲ್ಲ, ಆರಾಮ್ ಅನ್ಸುತ್ತೆ ಒಂಥರ. ಹೌದಾ? ಈಗ ಕಡಿಮೆ ರೇಟಿಂದಲ್ಲ, ಇದೇನು ಜಾಸ್ತಿನೇ ಇದೆ ರೇಟು, ಹಂಗಾಗಿ ಒಂಥರ ಕಂಫರ್ಟಬಲ್ ಆಗಿರುತ್ತೆ. ಹೌದು, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಲೇ ಇಲ್ಲ ನೀವು. ಗೊತ್ತಿಲ್ಲದೆ ಇರೋ ಊರೇನಪ್ಪ, ತುಂಬ ದೂರ ಇದೆ ಅನ್ಸುತ್ತೆ. ಎಷ್ಟೊತ್ತಾಯ್ತು, ಇನ್ನೂ ಹೋಗ್ತಾನೆ ಇದ್ದೀವಿ, ಸಿಗೋವಲ್ದು. ಹುಚ್ಚಿ, ಸರ್ಪ್ರೈಸ್ ಅಂದರೆ ಸರ್ಪ್ರೈಸು. ಎಲ್ಲ ಹೇಳಿದ್ರೆ ಅದ್ರಾಗ ಏನು ಉಳಿತದೆ ಹೇಳು? ಒಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ, ಸುಮ್ಮನೆ ಬಾ, ಏನೂ ಆಗಲ್ಲ, ನಾನಿದ್ದೀನಲ್ಲ. ಅದೇ ನಂಬಿಕೆ ಮೇಲೆ ಮತ್ತೆ ಬರ್ತಾ ಇರೋ ನಾನು. ಇವತ್ತೆಷ್ಟರ ಥರ ಆಗಲಿ ಅಂದ್ಕೊಂಡಿರೋ ಕೆಲಸ ಮುಗಿಸ್ಲೇಬೇಕು. ಈ ಚಾನ್ಸು ಮತ್ತೆ ಸಿಗೋದಿಲ್ಲ. ಏನು ಅಂದ್ರಿ? ಇಲ್ಲ ಬಂತು, ಇನ್ನೇನು ಅದನ್ನೇ ಹೇಳ್ತಾ ಇದ್ದೆ. ಹೌದಾ? ಹೆಂಗೈತಿ ಜಾಗ ಎಲ್ಲ? ಇಷ್ಟ ಆಯ್ತಾ ನಿನಗೆ? ಯಪ್ಪ, ಏನ್ರಿ ಜಾಗ ಇದು, ಎಷ್ಟು ಚಲೋ ಐತಲ್ಲ. ನಿಜವಾಗ್ಲೂ ನಾನು ಇಂಥ ಜಾಗ ಎಲ್ಲೂ ನೋಡೇ ಇಲ್ಲ. ನಮ್ಮೂರ ಹತ್ರನೇ ಐತಲ್ಲ ಇದು, ನಂಗೆ ಗೊತ್ತೇ ಇಲ್ಲ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ರೀ. ಇಷ್ಟು ಒಳ್ಳೆ ಜಾಗಕ್ಕೆ ನೀವು ಕರ್ಕೊಂಬರ್ತೀರ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಿಡು ಅಂತ ಅನ್ಕೊಂಡಿದ್ದೆ. ನಿಜವಾಗ್ಲೂ ಎಷ್ಟು ಚೆನ್ನಾಗೈತೆ, ನಂಗಂತೂ ಭಾಳ ಖುಷಿ ಆಯ್ತು. ಬಾ, ಇದೇ ಖುಷಿಗೆ ಒಂದು ಡ್ಯಾನ್ಸ್ ಮಾಡಿಬಿಡೋಣ. ಹೋಗ್ರಿ. ಅಯ್ಯೋ, ಯಾಕೆ ನಾಚಿಕೆ ಪಟ್ಕೊಂತೀಯಾ? ಬಾ, ಏನೂ ಆಗಲ್ಲ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನನು ಮಾತಾಡಿದೆ, ಭಾವನೆ ಬಾಕಿ ಇದೆ, ತೇಲಿ ನೂರಾರು ಮೈಲಿಯು ಸೇರಲು ಸನಿ ಸನಿಹ. ಹೋಗ್ರಿ, ಏನಪ್ಪ ನೀವು ಹಿಂಗೆಲ್ಲ ಮಾಡ್ತೀರಾ? ನನಗೆ ನಾಚಿಕೆ ಆಗ್ತೈತೆ. ಡ್ಯಾನ್ಸ್ ಮಾಡೋದ್ರಲ್ಲೆಲ್ಲ ಎಂತ ನಾಚಿಕೆ? ಅಯ್ಯೋ, ಹೋಗ್ಲಿ ಬಾ, ಕುತ್ಕೊಳ್ಳೋಣ. ನಿಜವಾಗ್ಲೂ ಜೀವನನ ಹಿಂಗೆಲ್ಲ ಅನುಭವಿಸ್ಬೋದು ಅಂತ ನಂಗೆ ಗೊತ್ತೇ ಇರಲಿಲ್ಲ. ಬರೀ ಅದೇ ನಮ್ಮ ಹಳ್ಳಿ, ಅದು ಹಳ್ಳಿ ಬಿಟ್ಟರೆ ಬೇರೆ ಎಲ್ಲೂ ಹೋಗ್ತಾ ಇರಲಿಲ್ಲ, ಏನಿಲ್ಲ, ಮನೆ ಒಂಥರ ಏನು ಪ್ರಪಂಚ ಜ್ಞಾನನೇ ಗೊತ್ತಿರಲಿಲ್ಲ ನಮಗೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಹಿಂಗೆಲ್ಲ ನೋಡಿದಾಗ, ಅದು ಮೊದಲನೇ ಸರಿ. ಹೌದು, ಪಾಪ ನೀನು ಎಲ್ಲೂ ಹೋಗಿಲ್ಲ ಅಲ್ಲ, ಹಂಗಾಗಿ ನಿಂಗೆ ಗೊತ್ತಿಲ್ಲ. ಇನ್ನೂ ತುಂಬ ಚೆನ್ನಾಗಿದೆ ಬೇರೆ ಬೇರೆ ಎಲ್ಲ, ಇನ್ನು ಮುಂದೆ ಬೇರೆ ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗ್ತೀನಿ. ಹೌದು, ಏನೋ ಮಾತಾಡಬೇಕು ಅಂತ ಅಂದ್ರಿ. ಸರ್ ನಮಸ್ಕಾರ.
ಮತ್ತೆ ಏನಾದರೂ ಆರ್ಡರ್ ಕೊಡ್ತಿದ್ರಾ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾದರೂ? ಸರ್ ಇವಾಗ ಏನು ಬೇಡ, ನಾನು ರಾತ್ರಿ ಊಟಕ್ಕೆ ಹೇಳ್ಬಿಟ್ಟಿದ್ದೀನಿ ಅವರಿಗೆ. ನಾನು ಇವಾಗ ಎಲ್ಲ ತಿನ್ಕೊಂಡೇ ಬಂದ್ಬಿಟ್ಟಿದ್ದೀವಿ. ರಾತ್ರಿ ಊಟಕ್ಕೆ ಮಾತ್ರ ನಾನು ಏನು ಬೇಕು ಏನು ಅಂತಂದು ಎಲ್ಲ ಆರ್ಡರ್ ಮಾಡಿದ್ದೀನಿ. ಹೌದಾ? ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಆಯಿತು. ಏನು ರಾತ್ರಿ ತನಕ ಇಲ್ಲೇ ಇರೋದಾ? ಬೇಡಪ್ಪ, ಮನೆಗೆ ನಾನು ಏನು ಹೇಳಿಲ್ಲ ಇಲ್ಲೇ ಇರ್ತೀನಿ ಏನು ಅಂತಂದು. ಹೊತ್ತು ಬೇರೆ ಹಾಕಿತಿ, ನಾನು ಸ್ವಲ್ಪ ಹೊತ್ತಿದ್ದು ವಾಪಸ್ ಹೋಗೋಣ. ಏಯ್, ಎದಕ್ಕೆ ಎದುರುತ್ತೀಯ? ನಾನು ಇಲ್ಲೇನು, ನಾನು ಇವತ್ತು ಇಲ್ಲೇ ಉಳ್ಕೊಳ್ಳೋಣ ಅನ್ನೋದಕ್ಕೆ ನಾನು ಇದನ್ನ ಬುಕ್ ಮಾಡಿರೋದು. ಹಂಗೆ ವಾಪಸ್ ಹೋಗೋದಾಗಿದ್ರೆ ನಾನು ಮಧ್ಯಾಹ್ನದ ಮೇಲೆ ಎದಕ್ಕೆ ಕರ್ಕೊಂಬರ್ತಿದ್ದೆ ನಿನ್ನ? ಹುಚ್ಚಿ, ಇವು ಏನೂ ಆಗಲ್ಲ, ಇವತ್ತೊಂದಿನ ಇಲ್ಲೇ ಇರೋಣ, ಬೆಳಗ್ಗೆ ಹೋದ್ರಾತು. ಮತ್ತೆ ಅವ್ಗೆ ಏನು ಹೇಳಿಲ್ಲ, ಅಪ್ಪನು ಬಂದ್ರೆ ಮತ್ತೆ ಸುಮ್ಮನೆ ಏನನ್ನಾರ ಅಂತಾರೆ. ಏನು ಮಾಡೋದು ಇವಾಗ? ನನ್ನ ಫೋನ್ ಹಚ್ಚಿ ಹೇಳ್ತಂತಗ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯಾ? ನನ್ನ ಜೊತೆಗೆ ಅದಾನೆ ಅಂತಂದ್ರೆ ಯಾರು ಏನು ಅನ್ನಲ್ ತಗ. ಛೀ, ದೂರ ಸರ್ಕೊಳ್ರಿ. ನಾನು ಮದುವೆಯಾಗ ಹುಡುಗಿ ಹಿಡ್ಕೊಂಡ್ರೆ ಏನೇ ಪ್ರಾಬ್ಲಮ್ಮು? ನಾನೇನು ಬೇರೆ ಹುಡುಗಿ ಕೈ ಹಿಡ್ಕೊಂಡಿನಾ?